ತಾಯಿ ಮತ್ತೆ ಅಕ್ಕಂದ್ರೆಲ್ಲಾರ್ನು ಅವನ್ ಪರವಾಗಿ ಬಿಟ್ಬಿಟ್ಟಿದ್ದಾರೆ. ಯಾರ ಪರವಾಗಿ? ಮೋಹನನ್ ಪರವಾಗಿ ಬಿಟ್ಬಿಟ್ಟಿದ್ದಾರೆ. ಆಯ್ತಲ್ಲ. ಅದೇ ತರ ಐಟಮ್ ನಂಬರ್ 4ರಲ್ಲಿ ನಿಮಗೂ 1/6 ಇದೆ. ಅದ್ಯಾವ್ದು ಅಂತಂದ್ರೆ ಮನೆ ನಂಬರ್ 37, 15 ಅಡಿ, 27 ಅಡಿ ಇದೆಲ್ಲ ಅದಕ್ಕೆ. ಸೊ ಅದ್ರಲ್ಲಿರೋ ರೈಟ್ ನ ಮೋಹನ್ ಬಿಡ್ತಾನೆ. ನೀವು ಈ ಮನೆ ಇದೆಯಲ್ಲ ಮೋಹನಂದು 6 ಬಾರ್ಗೆ ಅದ್ರಲ್ಲಿ ನೀವು ನಿಮ್ ಶೇರ್ ನ ಬಿಟ್ಕೊಡೋದು ಅಂತ. ಅದ್ರಲ್ಲಿ ಅವ್ನ್ ಕೇಳೋದಿಲ್ಲ, ಇದ್ರಲ್ಲಿ ಅವ್ನ್ ಕೇಳೋದಿಲ್ಲ. ಆ 1/6 ಶೇರ್ ಇದೆಯಲ್ಲ ಸ್ವಾಮಿ, ಆ 1/6 ಶೇರ್ ನ ಇದ್ರಲ್ಲಿ ಎಕ್ಸ್ಟ್ರಾ ಆಡ್ ಮಾಡಿ ಕೊಟ್ರೆ ಆಯ್ತು. ಯಾವ್ದ್ರಲ್ಲಿ ಎಕ್ಸ್ಟ್ರಾ? ಐಟಮ್ ನಂಬರ್ 3 ನಲ್ಲಿ ಕೊಡಕ್ ಬರಲ್ಲ. 3 ಪೂರ್ತಿ ಒಬ್ಬರಿಗೆ ಇರ್ಬೇಕು ಅಂತ ಗಲಾಟೆ ಬಿಡ್ಬೇಕು ಅಂತ, ಹಂಗಾಗಿ ಅವ್ನ್ ರಿಲಿಂಕ್ವಿಶ್ಮೆಂಟ್ ಡೀಡ್ ಮಾಡಿಸ್ಕೊಂಡಿದ್ದು. ಐಟಮ್ ನಂಬರ್ 3 ಇದೆಯಲ್ಲ ಅದು ಇವ್ರಿಗೆ ಇರ್ಲಿ ಸ್ವಾಮಿ. ಯಾಕಂದ್ರೆ ಇವ್ರಿಗಿರ್ಲಿ ಅಲ್ಲ, ಇರೋದು ಅವ್ರೆಲ್ಲಾರನು ಅವ್ನ ಪರವಾಗಿ ಬಿಟ್ಟಿದ್ದಾರೆ. 1/6 ಶೇರ್ ಇರ್ತಾರೆ ಸ್ವಾಮಿ. 1/6 ಶೇರ್ ನೀವು ತಗೊಳ್ಳಿ, ಬಚ್ಚಲ್ ಮನೆ ಬರುತ್ತೆ ತಗೊಳ್ಳಿ. ಅದಲ್ದೇನೆ 1/6 ಶೇರ್ ಅರೆ ಬಚ್ಚಲ್ ಮನೆ ಮಾತ್ರ ಬರುತ್ತೆ 1/6 ಗೆ. ಬೇಡ, ಅದ್ರಲ್ಲಿ ನಮ್ಗೆ 1/6 ನೀವು ನಮ್ಗೆ ಬಚ್ಚಲ್ ಮನೆ ಕೊಡಿ, ಇದ್ರಲ್ಲಿ ನೀವು ಬಚ್ಚಲ್ ಮನೆ ನಾವು ಕೊಡ್ತೀವಿ ಅಷ್ಟೇ. ಅದನ್ನ ಫೈನಲ್ ಡಿಗ್ರಿ ಜನ್ಮ ಮುಗಿಯಲ್ಲ. ಅಂದ್ರೆ ಇದ್ರಲ್ಲಿ ನೀವು ಬಿಟ್ಕೊಟ್ರೆ ನಿಮ್ಗೆ ಅದ್ರಲ್ಲಿ ಅವ್ರು 1/6. ವಕೀಲ್ರೆ ಸ್ವಲ್ಪ ಬಿಡಿ, ಹಂಗ್ ಮಾಡಕ್ ಹೋಗ್ಬೇಡಿ ಅಣ್ಣಯ್ಯ. ಇದು 6 ಬಾರ್ಗೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಿಮ್ಗೆ ಇಷ್ಟ ಇದ್ರೆ ಮಾಡ್ಕೋಬಹುದು, ತಪ್ಪಿಲ್ದೇ ಇದ್ರು ಏನೋ ತೊಂದ್ರೆ ಇಲ್ಲ, ಬಲವಂತ ಇಲ್ಲ. ಕೇಳಿ ಹೇಳಿ, ಮೈಕಲ್ ಹೇಳಿ. ಕಟ್ಟಿರೋದು 87 ಅಲ್ಲಿ ಎಲ್ಲ ನಾವು ನಮ್ ತಂದೆಯವರು. ಇವ್ನ್ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಿರೋದೇ 2000 ಇಸ್ವಿನಲ್ಲಿ. 87 ಅಲ್ಲಿ ಇವ್ನ್ ಏನ್ ಖರ್ಚು ಮಾಡಿ ಆ ಮನೆನಾಗೆ ಏನು ಕೆಲಸ ಮಾಡಿಲ್ಲ. ಈ ಮನೆ ಕಟ್ಟಿರೋದು ಫುಲ್ ಕೆಲಸ, ವುಡ್ ವರ್ಕ್, ಇಂಟೀರಿಯರ್ ಎಲ್ಲ ನಮ್ದೇ ಕೆಲಸ ಆಗಿರೋದು. ನಾನ್ ಮರಗೆಲ್ಸ ಮತ್ತೆ ಇಂಟೀರಿಯರ್ ಎಲ್ಲ ಮಾಡ್ತೇನೆ. ಎಲ್ಲ ನಾನ್ ದುಡ್ಡು ಖರ್ಚು ಮಾಡಿ, ಆದ್ರೆ ತಂದೆ ಹೆಸರಲ್ಲಿ ಕ್ವಾರ್ಟರ್ಸ್ ಇರೋದು. ಇವನ್ದೇನು ನಮ್ಮ ಮನೆಯಲ್ಲಿ ₹1 ಏನಾಗಿಲ್ಲ. ಅವ್ರು ತಂದೆ ಸತ್ತ ತಕ್ಷಣನೇ ಇವನ್ ಏನ್ ಮಾಡ್ದ, ಎಲ್ಲಾರನು ಕರ್ಕೊಂಡೋಗಿ, ಅಮ್ಮ ಒಬ್ರು ಇದ್ರಲ್ಲ ಕರ್ಕೊಂಡೋಗಿ ಎಲ್ಲ ಅವತ್ತು ತಿಥಿನೇ ಆಗಿಲ್ಲ ಅಷ್ಟ್ರೊಳಗಡೆನೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅವಾಗ ನಾವೇನ್ ಮಾಡ್ಬೇಕು? ಏನು ಮಾಡ್ಬೇಡ ನೀನು. ಆ ಮನೆಯಲ್ಲೂ 1/6, ಈ ಮನೆಯಲ್ಲೂ 1/6 ಇರುತ್ತೆ. ತಗೊಳ್ಳಿ, ಬರ್ಕೊಳ್ಳಿ ಹಾರ್ಡ್. ಅದೇನ್ ಇವತ್ಗೆ ಮುಗಿಯಲ್ಲ. ಅದಾದ್ಮೇಲೆ ಇದೇನ್ ಇವತ್ಗೆ ಮುಗಿಯಲ್ಲ. 1/6 ಕೊಟ್ರೆ ಆ 1/6 ಅಂದ್ರೆ ಒಂದ್ ಕಿಟಕಿನೋ ಒಂದ್ ಬಾಗ್ಲೋ ಬರುತ್ತೆ ನಿಮ್ಗೆ. ಸುಮ್ನೆ ಇರಿ ವಕೀಲ್ರೆ, ಹಂಗ್ ಮಧ್ಯ ಮಾತಾಡ್ಬಾರ್ದು. ಯು ಆರ್ ಇಂಟರ್ಫಿಯರಿಂಗ್ ವಿತ್ ದಿ ಟ್ರೂ ಕೋರ್ಸ್ ಆಫ್ ಜಸ್ಟಿಸ್, ಪ್ಲೀಸ್. ನಮ್ ತಂದೆ ಅವ್ರು ಮಾಡಿದ್ದು ಇಬ್ರು ಮಕ್ಳಿಗೆ ಈ ಮನೆ ನನ್ನ ಅವರು ಇವ್ರೇನ್ ಮಾಡಿದ್ರು? ಆಯ್ತು, ಇವ್ರೆ 6 ಬಾರಿಗೆ ಮನೆ ಇದೆಯಲ್ಲ ಅದ್ ನಾನು ಇಟ್ಕೋತೀನಿ. ಅದ್ರಲ್ಲಿ ನಿಮ್ಗೆ 1/6 ಮನೆನ ಮಾರಾಟಕ್ಕೆ ಇಡಬೇಕು. ಮಾರಾಟಕ್ಕಿಟ್ರೆ ಕೇಳಿ, ಮಾರಾಟಕ್ಕಿಟ್ರೆ ಅವರು ಆವಾಗ ನಾನೇ ಕೊಂಡ್ಕೋತೀನಿ ಅಂದ್ರೆ ಬಂದಿದ್ದ ದುಡ್ಡು ಒಳಗಡೆಗೆ 1/6 ಆಯ್ತಲ್ಲ. 1/6 ಅಂತಂದ್ರೆ 100ರಲ್ಲಿ 6 ಭಾಗ ಬರ್ಬೇಕು ಅಂತ ಇಟ್ಕೊಳ್ಳಿ ನಿಮ್ಗೆ. ಆ ತರ 1/6 ಅದನ್ನ ನಿಮಗ್ ದುಡ್ಡು ಕೊಡ್ತಾರೆ. ಇಲ್ದೇರೆ ಜಾಗರಣೆ ಬೇಕು ಅಂದ್ರೆ 20/30 ಇತ್ತು ಅಂತಂದ್ರೆ ಅದನ್ನ 6 ಭಾಗ ಮಾಡಿದ್ರೆ ಒಂದಿಷ್ಟುದ್ದ ಲಂಗೋಟಿ ಪಟ್ಟೆ ಬಂದಂಗ್ ಬರುತ್ತೆ ಜಾಗ. ಕಾನೂನು ಏನ್ ಹೇಳುತ್ತೆ ಅಂದ್ರೆ ಯಾರು ಜಾಸ್ತಿ ಜಾಗಕ್ಕೆ ಓನರ್ ಇರ್ತಾರೋ ಅವರ ಪ್ರಾಪರ್ಟಿ ಉಳಿಸ್ಕೋಬೇಕು, ಇಷ್ಟುದ್ದ ಮಾತ್ರ ಬರೋರು ದುಡ್ಡು ತಗೊಂಡು ಹೋಗ್ಬೇಕು ಅಂತ ಹೇಳುತ್ತೆ. ಇವತ್ತಲ್ಲ ನಾಳೆ ನಿಮಗ್ ಬರೋದೇ ಅಷ್ಟು. ಆಯ್ತಲ್ಲ. ಅದೇ ರೀತಿ ಮೋಹನಂಗೆ ಇನ್ನೊಂದ್ ಜಾಗ ಇದೆಯಲ್ಲ 4ನೇ ಐಟಮ್ ಅಂತ, 15/6, 37 ನಂಬರು, 15 27 ಅಡಿ ಅಂತ. ಅದ್ರಲ್ಲಿ ಅವನಿಗೆ ಬರೋದು ಅದೇ ಪೀಸೆ. ಗೊತ್ತಾಯ್ತಲ್ಲ. ಇನ್ನು ಬೇರೆ ಹೆಣ್ಮಕ್ಳಿಗೆ ಬರೋದು ಅಷ್ಟಷ್ಟು ಉದ್ದ ಪೀಸೆನೇನೆ. ಅದು 15/6ನ 15 ಅಡಿಗೆ 27 ಅಡಿನ ಯಾರನ್ನು ಈಕ್ವಲ್ ಆಗಿ ಮಾಡ್ಕೊಳಕ್ ಆಗಲ್ಲ. ಇವತ್ತಲ್ಲ ನಾಳೆ ಅದನ್ನ ಮಾರ್ಬೇಕು. ಮಾರ್ಬಿಟ್ಟು ಬಂದಿದ್ದ ದುಡ್ಡಲ್ಲಿ 1/6 ನೀವು ಉಳಿಸ್ಕೊಳ್ಳಿ. ಅದನ್ನ ಉಳಿಸ್ಕೊಳ್ಳಿ. ಇದ್ರಲ್ಲಿ ಬಂದಿದ್ದಕ್ಕೆ ಸಾಕಾಗ್ಲಿಲ್ಲ ಅಂದ್ರೆ ಇದ್ರಲ್ಲಿ ಒಂಚೂರು ದುಡ್ಡು ಕೊಡಿಸ್ತೀನಿ. ಇದ್ರಲ್ಲಿ ಬರೋ 1/6 ಏನಿದೆ ಐಟಮ್ ನಂಬರ್ 3ಅಲ್ಲಿ ನಮಗ್ ಬರ್ಬೇಕು ಸ್ವಾಮಿ. ಬರಲ್ಲ ಬಿಡಿ. ಆಯ್ತಲ್ಲ, ಬರ್ಕೊಳ್ಳಿ. ಹಾರ್ಡ್ ಶ್ರೀ ಅಲ್ಲ, ಇವಾಗ ತಾವು ಹೇಳಿದ್ರಲ್ಲ ಅದು ಎಕ್ಸ್ಟ್ರಾ. ಈಗ ಆ ಕಡೆ ಮನೆಯಲ್ಲಿ ನಿಮ್ಗೆ ಕೊಡಿಸ್ತಾರೆ. ಇವಾಗ ನೀವು ಇದಿರಲ್ಲ ಸೆಕೆಂಡ್ ಫ್ಲೋರ್ಗೆ, ಅದ್ರದ್ದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಡಿಸ್ತಾರೆ. ಅದ್ರಲ್ಲಿ ನಿಮ್ಗೆ ಬರುತ್ತೆ. ಅದಕ್ಕೆ ನೀವು ಓಕೆನಾ? ಅದನ್ನ ಸಾಹೇಬ್ರು ಹೇಳ್ತೀರ, ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. 2:30 ಕರೀರಿ. ಅಲ್ಲಿ ಹೋಗಿ ಮೇಲ್ಗಡೆ ಗಣೇಶನ್ ಮಂಗಳಾರತಿ ಆಗುತ್ತೆ, ಪ್ರಸಾದ ತಗೊಂಡ್ ಬನ್ನಿ. ಏನಾರು ಒಳ್ಳೆ ಬುದ್ಧಿ ಆಯ್ತು ಮಾಸ್ಟರ್. ಮದುವೆ ಮಾತಾಡ್ಕೊಂಡ್ ಬನ್ನಿ ಅದೇನು ಅಂತೆಲ್ಲ. ಪ್ರಸನ್ನ, ಪ್ಲೀಸ್ ಸಿ 1/6 share in item number 3 is not equal into 1/6 in item number 4. So you may have to
pay some money ಇರೋ ಮನೆ for the difference. ಹೌದು 1/6 in item number 4 you are giving up. ಕೊಡಿಸ್ತಾರೆ. And you are buying 1/6 share of his share in item number 3. ಎಸ್ Whatever is the difference in value, that you pay. ಅಲ್ಲಿ ಏನಂದ್ರೆ ಅಲ್ಲಿ ಇಂಟರ್ನಲ್ ಅರೇಂಜ್ಮೆಂಟ್ ಇದೆ. ಅಕ್ಕಂದ್ರು ಮತ್ತು ಇವರಿಗೆ ಸ್ವಲ್ಪ ಇಂಟರ್ನಲ್ ಅರೇಂಜ್ಮೆಂಟ್ ಏನಾದ್ರು ಹಾಕೊಳ್ಳುತ್ತೆ ಸ್ವಲ್ಪ ಕೇಳಿ. ಪ್ಲೀಸ್ ನಿಮ್ಗೆ ಈ ಐಟಮ್ ನಂಬರ್ 3 ಎಕ್ಸ್ಕ್ಲೂಸಿವ್ ಆಗಿ ಬೇಕು ಅಂತ. ಬಂದ್ಬಿಟ್ಟಿದೆ ಈಗಾಗ್ಲೇ. ಹೌದು. ಆದ್ರೆ ನಿಮ್ಮ ಎಲ್ಲ 5 ಜನ ಕೊಟ್ಟೆ, ತಾಯಿ ಮತ್ತೆ ಅಕ್ಕಂದ್ರೆಲ್ಲ ಕೊಟ್ಟಿದ್ರು ಕೂಡ ಇವರ ಶೇರ್ ಬರ್ಲಿಲ್ಲ, ರಮೇಶ್ ಅವ್ರ ಶೇರ್. ಹೌದು ರಮೇಶ್ ಅವ್ರ ಶೇರ್ ನ ನೀವು ಈಗ ಬೈ ಮಾಡ್ಬೇಕು. ಯು ಹ್ಯಾವ್ ಟು ಬೈ ಈ ಶೇರ್, ಆಯ್ತಲ್ಲ? ಸೊ ಅದನ್ನ ಕೊಂಡ್ಕೊಳ್ಳೋ ಕಾಲಕ್ಕೆ ಅದೇ ತರಹ ನಿಮ್ಗೆ ಐಟಮ್ ನಂಬರ್ 4ರಲ್ಲಿ 1/6 ಶೇರ್ ಇದೆ. ಆ 1/6 ಶೇರ್ ನ ಅವ್ರಿಗೆ ಬಿಟ್ಬಿಡ್ತೀರಿ ಅಂತ ಇಟ್ಕೊಳ್ಳಿ, ಇನ್ ಫೇವರ್ ಆಫ್ ದಿಸ್ ಜೆಂಟಲ್ಮನ್. ಸೊ 2/6 ಶೇರ್ ಆಯ್ತು ಅವ್ರಿಗೆ. ಅವ್ರು ಆಮೇಲೆ ಅಕ್ಕಂದ್ರ ಜೊತೆ ಮಾತಾಡ್ಕೋತಾರೆ, ಆ ಮನೆ ಉಳಿಸ್ಕೊಳ್ಳುವಾಗ ಅದೇನ್ ಮಾಡ್ಬೇಕು, ಅವ್ರಿಗೆ ಹಣನೋ ಕಾಸೋ ಕೊಟ್ಕೋತಾರೆ. ಅಕ್ಕ ಈಗ ತಾಯಿ ಇಲ್ಲ, ಅದರಿಂದೆಲ್ಲ 1/5 ಶೇರ್ ಆಗುತ್ತೆ. ಅದು ತಾಯಿದನ್ನು ಈಕ್ವಲೆಂಟ್ ಆಗಿ ಅವ್ರಿಗೂ ಹೋಗುತ್ತೆ. ಸೊ ಈಗ ಬರೋದು 1, 2, 3, 4, 5. 5 ಒಂದು 6 ಶೇರ್ ಬರುತ್ತೆ. 6 ಶೇರ್ ನೊಳಗೆ 1/6 ಶೇರ್ ನ ನೀವು ಕೊಡ್ತೀರಿ, ಅವ್ರ 2/6 ಶೇರ್ ಆಗುತ್ತೆ. ಇನ್ 4 ಜನದ ಹತ್ರ ಏನ್ ಬೇಕೋ ಕೇಳ್ಕೊತಾರೆ. ಯಮುನಾ, ಪುಷ್ಪಲತಾ, ಧನಲಕ್ಷ್ಮಿ, ನಂದಿನಿ, ಅಮ್ಮ ನೀವೆಲ್ಲ ಚೆನ್ನಾಗಿದ್ದೀರಿ, ನಿಮ್ಗೆ ಏನೇನ್ ಬೇಕೋ ಎಲ್ಲ ಹೇಳ್ಬಿಡಿ, ನಾನು ಕೊಟ್ಬಿಡ್ತೀನಿ ಅಂತ. ಅದು ಐಟಮ್ 4 ಆಯ್ತು. ಅಷ್ಟು ಮಾಡಿದ್ರು ಕೂಡ ಐಟಮ್ ನಂಬರ್ 4 ಪ್ರಾಪರ್ಟಿ ಚಿಕ್ಕದಿದೆ. ಈಕ್ವಲೈಸ್ ಮಾಡೋದಕ್ಕೆ ಏನಾರು ಬ್ಯಾಲೆನ್ಸ್ ಮಾಡ್ಬೇಕದು. ಬ್ಯಾಲೆನ್ಸ್ ಮಾಡೋದಕ್ಕೆ 1/6 ಶೇರ್ ಆಫ್ ಐಟಮ್ ನಂಬರ್ 3 ಎಷ್ಟು ವ್ಯಾಲ್ಯೂ ಆಗ್ಬಹುದು ಅಂತ ಕೂತ್ಕೊಂಡು ಒಂದ್ ಅಂದಾಜ್ ಮೇಲೆ ಲೆಕ್ಕ ಮಾಡಿ. ಸರಿ 1/6 ಶೇರ್ ಇನ್ ಐಟಮ್ ನಂಬರ್ 4 ಏನಾಗುತ್ತೆ ಅನ್ನೋದನ್ನ ಮಾಡಿ. ಸರಿ ಫಾರ್ ಎಕ್ಸಾಂಪಲ್, ಇದು ಎಕ್ಸಾಂಪಲ್ ಅಷ್ಟೇ. ಐಟಮ್ ನಂಬರ್ 4 ಅಲ್ಲಿ 1/6 ಸೇ ಇಫ್ ಇಟ್ ಈಸ್ ವ್ಯಾಲ್ಯೂಡ್ ಅಟ್ 10 lakhs ಅಂಡ್ ಐಟಮ್ ನಂಬರ್ 3 ನಲ್ಲಿ ಇಫ್ ಇಟ್ ಈಸ್ 20 lakhs, then you will have to pay balance 10 lakhs. I am saying it's only an example, not the real value. So 1/6 share representing in item number 3, when you want to buy in lieu of 1/6 share in item number 4, balance amount ಡಿಫರೆನ್ಸ್ ಅಮೌಂಟ್ ವಿ ಹ್ಯಾವ್ ಟು you have to pay. ಆಫರ್. The difference amount you will have to pay. ಅಲ್ಲಿ ಏನಾಗಿದೆ, ಐಟಮ್ ನಂಬರ್ 4 ಅಲ್ಲಿ ಅಕ್ಕಂದ್ರು ನಮಗೆ ರಿಲೀಸ್ ಡೀಡ್ ಬರೆದು ಕೊಟ್ಟಿದ್ದಾರೆ, ಅದಕ್ಕೂ ಕೂಡ, ಬಟ್ ದಟ್ ವಾಸ್ ಅನ್ರಿಜಿಸ್ಟರ್ಡ್, ಮಾರ್ಕ್ ಆಗ್ಲಿಲ್ಲ ಅಷ್ಟೇ. ಬೇರೆ ಅದಿದ್ರೆ ಅವ್ರಿಗೆ ಬಿಟ್ಬಿಡ ಕೇಳಿ ಅವ್ರಿಗೆ ಅದನ್ನ. ಇಲ್ದರೆ ಎಲ್ಲ ಹೇಳ್ತೀನಿ, ಐಟಮ್ ನಂಬರ್ 4 ನಿಂಗೆ ಬಿಟ್ಕೊಟ್ಬಿಡ್ತೀನಿ, ನಾವ್ ಯಾರು ಕೇಳಲ್ಲ. ನಂದಿನಿ, ಯಮುನಾ, ಪುಷ್ಪಲತಾ, ಧನಲಕ್ಷ್ಮಿ ಯಾರು ಕೇಳೋದಿಲ್ಲ. ಏನೇ ಇಟ್ಕೋ ಐಟಮ್ ನಂಬರ್ 4, ಗೊತ್ತಾಯ್ತಲ್ಲ, ಹೆಂಗೋ ಅನ್ರಿಜಿಸ್ಟರ್ಡ್ ರಿಲೀಸ್ ಇದೆ, ಐಟಮ್ ನಂಬರ್ 3 ನನಗೆ ಬಿಟ್ಬಿಡು ಅಂತ ಕೇಳಿ. ಅಲ್ಲಿಗೆ 3 ಒಬ್ಬನ್ ತಮ್ಮಂಗಾಗತ್ತೆ. ನಂಗೆ ಕನ್ವಿನ್ಸ್ ಮಾಡೋದು ಕಷ್ಟ ಆಗ್ಬಿಡುತ್ತದೆ ಅವರಿಗೆ. ಕಷ್ಟ ಆಗತ್ತೆ ಅಂದ್ರೆ ಅವ್ರಿಗೆ ಏನಾರು ಅರ್ಶನ ಕುಂಕುಮ ಕೊಡ್ಬೇಕು ಅಂದ್ರೆ ಅನ್ರಿಜಿಸ್ಟರ್ಡ್ ಇಡು, ನೀವೇ ಕರ್ದು ಕೊಡಿ. They are good terms with that gentleman. They are in good ನೀವು ಇರ್ಬೇಕಾಗಿತ್ತು, ಬೇಡ ಅಂದ್ವಾ? ನಾಗರ ಪಂಚಮಿ ಕರ್ದು 100 ರೂಪಾಯಿ ಹೊರಗಡೆ ಕೊಟ್ಟಿದ್ರು, ನಿಮ್ಗೂ ಬರ್ಕೊಡ್ತಿದ್ರು ಅವರು. ನೀವು ಹೋಗಿ ಎಲ್ಲೇ ಅಂದಿ, ಅವನು ತೋರಿಸ್ದ ಅವ್ರ ಹತ್ರ ಹೋಗಿ. ಯಾವತ್ ನೀವು ಕರೆಯೋದಿನ ಕರ್ಸ್ಬಿಟ್ಟು ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಅವ್ರಿಗೊಂದು ರೇಷ್ಮೆ ಸೀರೆ ಕೊಟ್ಟಿದ್ರೆ ಹೇಳಿ? ಕೊಟ್ಟಿಲ್ಲ. ಅದಕ್ಕೋಸ್ಕರ ಅವ್ರು ಚೆನ್ನಾಗಿದ್ದಾರೆ. ಮಧ್ಯಾಹ್ನ 2:30 ಆಗ್ಬೋದು. ವಿಲ್ ಡಿಸ್ಪೋಸ್ ಆಫ್. ಅದರ್ವೈಸ್ ಆಲ್ಸೋ ಐ ವಿಲ್ ಡಿಕ್ಲೇರ್ ದಟ್ ಅಂಡ್ ದೆನ್ ಡಿಸ್ಪೋಸ್ ಆಫ್. ಪ್ಲೀಸ್ ಯು ವರ್ಕೌಟ್ ಇನ್ ಫೈನಲ್. ಆಗ್ಬೋದು ಆಗ್ಬೋದು.